ಇಲ್ಲಿ ನೆರೆದಿರುವ ಅಕ್ಕ ತಂಗಿಯರೇ, ವಿದ್ಯಾರ್ಥಿ ಯುವಜನರೇ, ಸಂಘಟನೆಗಳ ನಾಯಕರೇ, ಮೀಡಿಯಾ ಮಿತ್ರರೇ, ಏನು ನಾವು ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ನಾವು ತಾಲೂಕು ಆಫೀಸ್ ಮುಂದೆ ಅಥವಾ ರಸ್ತೆಯಲ್ಲಿ ಅಥವಾ ಇನ್ನೊಂದು ಕಡೆ ಸತ್ಯಾಗ್ರಹ, ಪ್ರತಿಭಟನೆ, ಮುಷ್ಕರ ಅನ್ನೋದು ಕಂಟಿನ್ಯೂಷನ್ ಬಂದ್ಬಿಟ್ಟಿದೆ. ಆದ್ಮೇಲೆ ಏನು ಇವತ್ತಿನ ದಿನ ಅಂಗನವಾಡಿ ನೌಕರರು, ಬಿಸಿಯೂಟ ನೌಕರರು, ಆಶಾ ವರ್ಕರು, ಆಶಾ ಕಾರ್ಯಕರ್ತರು ಇವರೆಲ್ಲನೂ ಸುಮಾರು ನಮಗೆ ಅನುಭವ, ನಮಗೆ ಗೊತ್ತಾದ ವರ್ಷದಿಂದ 20 ವರ್ಷಗಳಿಂದ ಇದೇ ರೀತಿ 3,000ದಿಂದ 4,000, 5,000 ಮೋಸ್ಟ್ಲಿ ಇವತ್ತು ಅಂಗನವಾಡಿಯವರಿಗೆ 10,000 ಬರ್ಬೋದು, ಆಶಾ ಅವ್ರಿಗೆ ಒಂದು 5,000 ಬರೋದು. ಗ್ರಾಮ ಪಂಚಾಯತ್ ಅವರು ಸಹ 20 ವರ್ಷ ದುಡಿದಿರೋ ನಮ್ಮ ಸ್ನೇಹಿತರೆಲ್ಲ ಗ್ರಾಮ ಪಂಚಾಯತ್ ನೌಕರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ 15,000, 14,000 ಬಂದರೆ ಯಾವ ರೀತಿ ಇವ್ರ ಜೀವನ? ಸುಪ್ರೀಂ ಕೋರ್ಟು ಒಂದು ಹೇಳುತ್ತೆ, ಕನಿಷ್ಠ ಮನುಷ್ಯ ಬದುಕಬೇಕಾದ್ರೆ 36,000 ಬೇಕು, 36,000 ತಿಂಗಳು ಬೇಕು ಅಂತ. ಅದೇ ರೀತಿ ನಮ್ಮ ಡಿಮ್ಯಾಂಡು ಸುಮಾರು ವರ್ಷದಿಂದ ಸುಮಾರು ಹೋರಾಟಗಳಲ್ಲಿ ನಮ್ಮ ಪಾರ್ಲಿಮೆಂಟ್ ಇರ್ಬೋದು, ಅಸೆಂಬ್ಲಿ ಇರ್ಬೋದು, ನಾವು ನಮ್ಮ ಹೋರಾಟ ಈ ರೀತಿ ಇದೆ. ಏನು ಕನಿಷ್ಠ ವೇತನ 36,000 ಏನು ಈ ಸ್ಕೀಮ್ ವರ್ಕರ್ಸ್ಗೆ ಮಾಡಿ ಮತ್ತು ಅವ್ರನ್ನ ಕಾಯಂಗೊಳಿಸಿ ಅನ್ನೋದು ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಅವರು ಏನು ನಮ್ಮ ಪ್ರತಿಭಟನೆಗೆ ಒಂದು 500 ರೂಪಾಯಿ ಇರ್ಬೋದು ಅಥವಾ 1,000 ಇರ್ಬೋದು. ಆದ್ಮೇಲೆ ಯಾವ ರೀತಿ ಮೊನ್ನೆ ವಿಧಾನಸೌಧ ಅಥವಾ ವಿಧಾನ ಏನು ನಮ್ಮ ಶಾಸಕರು ಮತ್ತು ಪಾರ್ಲಿಮೆಂಟಲ್ಲಿ ನಿಮಗೆಲ್ಲ ಗೊತ್ತಿದೆ, ಅವ್ರದ್ದು ಏನು ಶಾಸಕಾಂಗದಲ್ಲೇ ಏನು ಅವ್ರ ವೇತನ ಲಕ್ಷಾಂತರ ರೂಪಾಯಿ ರೈಸ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕು ಶಾಸಕರು ಇರ್ಬೋದು, ಅದು MP ಇರ್ಬೋದು, ಪಾರ್ಲಿಮೆಂಟ್ ಅಸೆಂಬ್ಲಿ ಯಾರಾದರೂ ನಿಮ್ಮ ಬಗ್ಗೆ ಏನಪ್ಪ ಈ ರೀತಿ 10,000 ಬರ್ತಾ ಇದೆ, ಅವ್ರಿಗೆ ಯಾವ ರೀತಿ ಬದುಕೋಂತ ಯಾವುದೇ ಶಾಸಕರು, ಯಾವುದೇ ಅಥವಾ MP ರವರು ನಿಮ್ಮ ಬಗ್ಗೆ, ಗ್ರಾಮ ಪಂಚಾಯತಿ ನೌಕರು ಇರ್ಬೋದು ಅಥವಾ ಅಂಗನವಾಡಿ ಇರ್ಬೋದು ಅಥವಾ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಈ ಕಡೆ ಏನು ಇವರೆಲ್ಲ ಸೇರಿನೂ 15,000-16,000 ರೂಪಾಯಿ ವೇತನದಲ್ಲಿ ದುಡ್ತಾರೆ. ಎಂಥವ್ರು ಅದೂ MA ಲಾಯರ್ಸು, PhDಗಳು, ಒಳ್ಳೆ ಪದವೀಧರರೇ ಯಾವ ರೀತಿ ಜೀವನ ಮಾಡೋದು? ಇದ್ರ ಬಗ್ಗೆ ನಾವು ಸಂಘಟನಾಕಾರರು ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಇವತ್ತಿನ ಮುಷ್ಕರ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲೋ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಯಾರು ಮಾತಾಡೋಕ್ಕೆ ದಮ್ಮಿಲ್ಲ, ಯಾರು ಮಾತಾಡ್ತಾರೆ ಆದ್ಮೇಲೆ. ಅದರಿಂದ ನಾವು ಈ ಮುಷ್ಕರವನ್ನು ಅಖಿಲ ಭಾರತ ಮಟ್ಟದಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ಮಾಡ್ತಾ ಇದ್ದೀವಿ. ಅದೇ ರೀತಿ ನಿಮಗೆ ಏನು ಈ ಮುಷ್ಕರದ ಮುಖಾಂತರ ಅಂಗನವಾಡಿನವರಿಗೆ ಕನಿಷ್ಠ ವೇತನ 36,000 ಜಾಸ್ತಿ ಆಗಬೇಕು. ಅದೇ ರೀತಿ ಗ್ರಾಮ ಪಂಚಾಯತ್ ನೌಕರಿಗೆ ಏನು ಅವ್ರಿಗೂ ಕನಿಷ್ಠ ವೇತನ ಅಥವಾ ನೇಮಕಾತಿ ಪರ್ಮನೆಂಟ್ ಮಾಡಬೇಕು. ಆಶಾ ವರ್ಕರ್ಸು ಮತ್ತು ಬಿಸಿಯೂಟ ಇವ್ರಿಗೂ ನೇಮಕಾತಿ ಮತ್ತು ಏನು ವೇತನ ಜಾಸ್ತಿ ಆಗಬೇಕು ಅಂತ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಮಾಡ್ತಾ, ಅದೇ ರೀತಿ ಸ್ಥಳೀಯ ಸಮಸ್ಯೆಗಳಾದ ಕೋಲಾರ ಮತ್ತು ಮುಳಬಾಗಿಲಲ್ಲಿ ಏನು ಬಲವಂತ ಅರಣ್ಯ ಒತ್ತುವರಿ ಏನಿದೆ, ಅರಣ್ಯಾಧಿಕಾರಿಗಳು ದೌರ್ಜನ್ಯವಾಗಿ ರೈತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದನ್ನ ಏನು ಇದು ನಿಲ್ಲಬೇಕು. ಅದೇ ರೀತಿ ತಾಲೂಕಲ್ಲಿ ಈ 4-5 ವರ್ಷದಲ್ಲಿ ಸುಮಾರು 15 ಲಕ್ಷ ಅರ್ಜಿಗಳು ಏನು ಉಳುಮೆ ಮಾಡೋ ರೈತರು 15 ಲಕ್ಷ ಅರ್ಜಿ ಹಾಕಿದ್ದಾರೆ. ಅವ್ರಿಗೆ ಇದುವರೆಗೂ ಸಾಗುವಳಿ ಕೊಟ್ಟಿಲ್ಲ. ಸಾಗುವಳಿ ಕೊಡಬೇಕಾದ್ರೆ ಲಕ್ಷಾಂತರ ರೂಪಾಯಿಗಳು ಬಯಸ್ತಾ ಇದ್ದಾರೆ ತಾಲೂಕಿನ ಅಧಿಕಾರಿಗಳು. ಇದೆಲ್ಲ ನಿಲ್ಲಬೇಕು. ಅದೇ ರೀತಿ ಉಳುವವನಿಗೆ ಏನು ಈಗ 14,000 ಏನಿದೆಯೋ ಅದು ಬೇರೆ ರದ್ದು ಮಾಡಿಬಿಡ್ತೀವಿ. ನಮ್ಮಲ್ಲಿ ಭೂಮಿ ಲಭ್ಯವಿಲ್ಲ ಭೂಮಿ ಅಂತ ಅದನ್ನ ಏನು 14,000 ರದ್ದು ಮಾಡಿದ್ದಾರೋ ಅದನ್ನು ಪುನಃ ಸೇರಿಸ್ಕೊಂಡು ಎಲ್ಲ ರೈತರಿಗೂ ಸಾಗುವಳಿ ಕೊಡಬೇಕು. ಮತ್ತೆ ಏನು ಪೋಡಿ ಸರ್ಕಾರ, ಕೃಷ್ಣ ಬೈರೇಗೌಡ ಏನು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾರೇ ಇರ್ಬೋದು, ಆ ಕೃಷ್ಣ ಬೈರೇಗೌಡ ಒಬ್ಬರು ಬಿಟ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ರೈತರ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ಭೂಮಿ ಬಗ್ಗೆ ಮಾತಾಡೋರಿಲ್ಲ. ಅವ್ರು ಏನು ಹೇಳಿದ್ರು ಇಲ್ಲೂ ಅಯ್ಯೋ ಬಿಡಪ್ಪ, ಅದು ಪೇಪರಲ್ಲಿ ಇರುತ್ತೆ, ಕೃಷ್ಣ ಬೈರೇಗೌಡ ಅಲ್ಲಿ ಇಲ್ಲೇನಾಗುತ್ತೆ ನಮ್ಮ ಬಡ್ದಲ್ಲಿದ್ದಾರೆ. ಅದನ್ನು ಪೋಡಿಗಳು ತುಂಬ ಮಂದಗತಿಯಲ್ಲಿ ಪೋಡಿಗಳಿಗೂ ಸಹ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ತಮ್ಗೆಲ್ರಿಗೂ ಗೊತ್ತಿದೆ. ಆದರೆ ಇಲ್ಲಿ ಬರುವ ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಬರ್ತಾರೆ, ಅವ್ರ ಕೆಲಸ ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ಪಕ್ಷದ ನಾಯಕರು ಬರ್ತಾರೆ, ಒಳಗೆ ಕೂತ್ಕೊಳ್ತಾರೆ, ಮಾಡಿಸ್ಕೊಂಡು ಹೋಗ್ತಾರೆ. ಕಾಮನ್ ರೈತರು ಯಾರ್ದು ಇಲ್ಲಿ ಕೆಲಸ ಆಗ್ತಾ ಇಲ್ಲ. ಆದ್ಮೇಲೆ ಅದಕ್ಕೆ ಮುಂದೊಂದು ದಿನ ಇದು ಕೇಂದ್ರ ಸರ್ಕಾರದ ಮುಷ್ಕರ, ಅದನ್ನ ಸ್ಥಳೀಯ ಸಮಸ್ಯೆಗಳು ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ಮುಂದಿನ ದಿನಗಳಲ್ಲಿ ನಾವು ರೈತರ ಸಮಸ್ಯೆಗಳ ಬಗ್ಗೆ, ಸಾಗುವಳಿ ಚೀಟಿ ಬಗ್ಗೆ, ದುರಸ್ತಿ ಬಗ್ಗೆ, ಏನು ಬೆಲೆ, ರೈತರ ಒಂದು
ಕಳಪೆ ಬಿತ್ತನೆ ಬೀಜ, ಕಳಪೆ ನರ್ಸರಿ ಇಂಥವುಗಳ ಬಗ್ಗೆ ಮುಂದಿನ ದಿನ ನಿರಂತರವಾಗಿ ನಾವಿಲ್ಲಿ ಅನಿರ್ದಿಷ್ಟವಾದ ವರದಿ, ಅನಿರ್ದಿಷ್ಟವಾದ ಮುಷ್ಕರ ಇಲ್ಲೇ ನಾವು ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋವರೆಗೂ ಒಂದು ತಿಂಗಳಾಗಲಿ ನಮಗೆಲ್ಲ ಗೊತ್ತು. ಮುಂದೊಂದು ದಿನ ನಾವು ನಮ್ಮ ಗೋಪಾಲಣ್ಣ ನಾವೆಲ್ಲ ಸೇರಿ 3 ತಿಂಗಳು ಸತ್ಯಾಗ್ರಹ ಮಾಡಿದ್ವಿ. ಅದೇ ರೀತಿ ಮುಂದಿನ ದಿನ ಏನು ಭೀಮು ಬಗ್ಗೆ ಅಥವಾ ಪೋಡಿ ಬಗ್ಗೆ ಅಥವಾ ಕಳಪೆ ಬೀಜ ನರ್ಸರಿ ಏನು ರೈತರು ಯಾರಿಗೂ ಗೊತ್ತಾಗ್ತಲ್ಲ, MLA MP ಯಾರು ಮಾತಾಡೋದಿಲ್ಲ. ಕಳಪೆ ಬೀಜ, ಕಳಪೆ ನರ್ಸರಿ, ಬೆಳೆನೇ ಬರಲ್ಲ, ಬೆಳೆ ಬೆಳಿತೀವಿ, ಬೆಳೆ ಬರಲ್ಲ ಲಾಸ್ಟಲ್ಲಿ. ಇಂಥದ್ರ ವಿರುದ್ಧ ಇನ್ನೊಂದು ದಿನ ನಾವು ಇದೇ ತಾಲೂಕು ಕಚೇರಿ ಮುಂದೆ ನಮ್ಮ ಏನು ಇಲ್ಲಿ ಏನು ಸೇರಿದ್ದೀವಿ, ನಮ್ಮ ದಲಿತ ಸಂಘಟನೆಗಳು, ಹಸಿರು ಸೇನೆಯವರು, ಇನ್ನು ಎಲ್ಲರ ನೇತೃತ್ವದಲ್ಲಿ ನಾವು ಮುಂದಿನ ದಿನ ಇಲ್ಲಿ CPM ನೇತೃತ್ವ ಹೋರಾಟ ಹಮ್ಮಿಕೊಳ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟು ಮಾತಾಡೋಕ್ಕೆ ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತಾ ಇದ್ದೀನಿ. ಕಂಪನಿಯನ್ನು ಮುಚ್ಚಿದ್ರು. ಇವತ್ತು ಲಕ್ಷಾಂತರ ನೌಕರರು ಇವತ್ತು BSNL ಕಂಪ್ನಿ ಕೆಲಸ ಮಾಡ್ತಾ ಇದ್ದಂಥವ್ರು ಇವತ್ತು ಎಲ್ಲ ಕೂಡ ಬೀದಿಗೆ ಬಂದರು. ಇವತ್ತು ಯಾರ ಆ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ತಕ್ಕಂಥವ್ರು? ಆ ಕಾರ್ಮಿಕರ ಕುಟುಂಬಗಳಿಗೆ ಯಾರು ರಕ್ಷಣೆ ಕೊಡ್ತಕ್ಕಂಥವ್ರು? ಯಾರು ಮಾತಾಡ್ತಾ ಇಲ್ಲ. ಇವತ್ತು ಹಲವಾರು ಮಿನಿಸ್ಟರ್ಗಳಿದ್ದಾರೆ, ಹಲವಾರು ಸಚಿವರಿದ್ದಾರೆ, ಯಾವನು ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಇವತ್ತು ರೈಲ್ವೆ ಎಲ್ಲ ಕೂಡ ಪ್ರೈವೇಟೈಸೇಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ವಿಮಾನಯಾನವನ್ನು ಪ್ರೈವೇಟೈಸೇಷನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಏನಿದ್ರ ಅರ್ಥ ಅಂತ ಅಂದ್ರೆ, ನಾವು ಹೇಳಿದ ಹಾಗೆ ನೀವು ಕೇಳಬೇಕು ಅನ್ನೋದಿದ್ರ ಅರ್ಥ. ಹಿಂದೆ ಪಾಳೆಗಾರಿಕೆ ಸಿಸ್ಟಮ್ ಇತ್ತಲ್ಲ, ಆ ಸಿಸ್ಟಮ್ ಅನ್ನು ಮತ್ತೆ ಜಾರಿಗೆ ಮಾಡಬೇಕು ಅಂತ ಇವರು. ನಾವೇನು ಕೊಟ್ರೆ ನೀವು ತಗೊಳ್ಬೇಕು, ನಾವ್ ಹೇಳ್ದಂಗೆ ನೀವು ಮಾಡಬೇಕು, ಇಷ್ಟು ಗಂಟೆ ದುಡಿಬೇಕು. ನಿಮ್ಮದೇ ಅಂತ ಯಾವುದು ಕೂಡ ರೈಟ್ಸು ಇರೋದಿಲ್ಲ ಮಾತಾಡ್ಲಿಕ್ಕೆ. ನೀವೇನು ಕೂಡ ಮಾತಾಡ್ಲಿಕ್ಕೆ ಹಕ್ಕಿರೋದಿಲ್ಲ. ಅದಕ್ಕೇನೆ ಎಲ್ಲವನ್ನು ಕೂಡ ಇವತ್ತು ಖಾಸಗೀಕರಣ ಮಾಡ್ಲಿಕ್ಕೆ ಹೊರಡ್ತಾ ಇದ್ದಾರೆ. ವರ್ಲ್ಡ್ ಇಸ್ ಎ ಗ್ಲೋಬಲ್ ವಿಲೇಜ್ ಅಂತ ಹೇಳ್ತಾರೆ. ಇವತ್ತು ನಮ್ಮ ಚಳವಳಿಕಾರರ ಅಲ್ಲಿ ಅವಾಗ ಹಾಡುಗಳಾಡ್ತಾ ಇದ್ರು ನಮ್ಮ ಹಿಂದಿನವರು. కూరగాయలెత్తుకొని మార్కెట్ కెళ్తుంటే బేరగాళ్ళాట చూడరు, బేరగాళ్ళాట చూడరు. దోపిడాయరా బతుకు దోపిడాయరా, దోపిడాయరా బతుకు దోపిడాయరా. జమీను ఖాతాకి తాలూకా పిసికిపోతే బెంచ్ కింద లంచం అడిగరు, వాడు బెంచ్ కింద లంచం అడిగరు. దోపిడాయరా బతుకు దోపిడాయరా, దోపిడాయరా బ్రతుకు దోపిడాయరా. ಸುಮ್ಮನೆ ಆಡ್ಲಿಲ್ಲ ಇವೆಲ್ಲ. ಜನ ಚಳವಳಿಯಿಂದ ಬಂದಿರ್ತಕ್ಕಂಥ ಹಾಡುಗಳು ಇವೆಲ್ಲ. ಒಂದು ಚಳವಳಿ ಹುಟ್ಟಾಕ್ಲಿಕ್ಕೆ ಬರ್ದಿರ್ತಕ್ಕಂಥ ಹಾಡುಗಳು ಇವೆಲ್ಲ. ಜನರ ಕಷ್ಟಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಬರ್ದಿರ್ತಕ್ಕಂಥ ಹಾಡುಗಳು ಇವೆಲ್ಲ. ಪ್ರಪಂಚ ಏನದು ಗ್ಲೋಬಲೈಸೇಷನ್ ಅಂದ್ರೆ ಏನಣ್ಣ, ಏನಂತಾರೆ ಅದನ್ನ? ಪ್ರಾಪಂಚೀಕರಣ, ಖಾಸಗೀಕರಣ, ಜಾಗತೀಕರಣ. ನಮ್ಗೆಲ್ಲ ಕೂಡ ಮೈಕ್ ಕೊಟ್ಟು ಕಲಿಸಿದ್ದು ನಮ್ಗೆ ನಾವು ಶಕ್ತಿ ತುಂಬಿದ್ದು. ನಾವು ಹಾಡುಗಳೇ, ನಮ್ಗೆ ಯಾವ ನಾಲೆಡ್ಜು ಇಲ್ಲ. ನಮ್ಮ ಗೋಪಾಲಣ್ಣವ್ರು ಒಂದು 4 ದಿವಸ ನಮಗೆ ಒಂದು 5 ಹಾಡುಗಳನ್ನು ಕಲಿಸ್ಕೊಟ್ಟಿದ್ರು. ಆ ಹಾಡುಗಳೇ ನಮಗೆಲ್ಲ ಶಕ್ತಿ ಆಯ್ತು. ಆಮೇಲೆ ನಾವು ಚಳವಳಿ ಕೂಡ ಬರಬೇಕಾಯ್ತು ನಾವು. ಹಾಗೆ ಇವತ್ತು ಎಲ್ಲ ಕೂಡ ಖಾಸಗೀಕರಣ ಆಗ್ತಾ ಇದೆ. ಇದರ ವಿರುದ್ಧ ಜನ ಚಳವಳಿ ಆಗಬೇಕಾಗಿದೆ. ಒಂದು ಹೋರಾಟ ಅಲ್ಲ, ಜನರಿಗೆ ವಿವೇಚನೆಗೆ ತರಬೇಕಾಗಿದೆ. ದೇಶದಲ್ಲಿ ಏನಾಗ್ತಾ ಇದೆ ಇವತ್ತು ಅಂತ. 75 ವರ್ಷಗಳ ಆಡಳಿತದಲ್ಲಿ ಸುಮಾರು ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ? 54 ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ಮಾಡಿದ್ರೆ ಈ 12 ವರ್ಷದಲ್ಲಿ ನಾವೇ ಪ್ರತಿಯೊಬ್ಬರ ತಲೆ ಮೇಲೆ ಕೂಡ ಇಷ್ಟೊಂದು ಸಾಲ ಬಿದ್ದಿದೆ. ಇವತ್ತು ನಾವು ದೇಶ ಉದ್ಧಾರ ಮಾಡಿ, ಕೆಲವರು ಹೇಳ್ತಾರೆ ಪುಂಜಿಗಳು, ನೀವು ಕೇಳಿರ್ಬೋದು ಮೀಡಿಯಾದಲ್ಲೆಲ್ಲ ಕೂಡ, ಮೋದಿಜಿಯವರು ಬಂದ ಮೇಲೆ ನಮ್ಮ ದೇಶ ವಿಶ್ವಗುರು ಆಗ್ತಾ ಇದೆ, ನಮ್ಮ ದೇಶ ಹೆಮ್ಮೆಯಿಂದ ತಲೆ ಎತ್ಕೊಂಡು ನಡೀತಾ ಇದೆ. ಏನ್ ಮಾಡಿದ್ರಪ್ಪ? ಒಂದು ಸ್ಕೂಲ್ ಕಟ್ಟಿದ್ರಾ, ಒಂದು ಕಾಲೇಜ್ ಕಟ್ಟಿದ್ರಾ, ಒಂದು ವಿಶ್ವವಿದ್ಯಾಲಯ ಕಟ್ಟಿದ್ರಾ, ಒಂದು ಹಾಸ್ಪಿಟ್ಲ್ ಕಟ್ಟಿದ್ರಾ, ಒಂದು ವಿಜ್ಞಾನ ಸಂಶೋಧನಾ ಸಂಸ್ಥೆಗಳನ್ನು ಮಾಡಿದ್ರಾ? ಏನು ಮಾಡ್ತೀವಿ? 200 ಲಕ್ಷ ಕೋಟಿ ರೂಪಾಯಿ ಏನಕ್ಕಪ್ಪ ಸಾಲ ಮಾಡ್ತೀರಾ? ಯಾರು ನಿಮ್ಗೆ ಸಾಲ ಮಾಡ್ಲಿಕ್ಕೆ ಹೇಳಿದ್ದು? ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮಾಡಿರ್ತಕ್ಕಂಥ ದೇಶದಿಂದ ಪರಾರಿ ಆಗ್ತಾರೆ, ಅವ್ರನ್ನ ಬಿಡ್ತಾರೆ. 10 ಲಕ್ಷ ನಮ್ಮ ರೈತ ಯಾವನಾದ್ರೂ ಸಾಲ ಮಾಡಿದ ಮನೆಗೆ ಬಂದು ಬೀಗ ಜಪ್ತಿ ಮಾಡಿ ಅವನ ಹರಾಜಾಗ್ತಾರೆ. ಇದು ಖಾಸಗೀಕರಣ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು.
ಖಾಸಗೀಕರಣದ ಉದ್ದೇಶ ನಮ್ಮನ್ನ ಮತ್ತೆ ಗುಲಾಮಗಿರಿಗೆ ತಳ್ತಕ್ಕಂಥದ್ದು ಅಂತ. ಆ ಕಾರಣಕ್ಕಾಗಿ ಇನ್ನು ಹಿರಿಯರು ನಮ್ಮ ಗುರುಗಳೆಲ್ಲ ಇದ್ದಾರೆ, ಮಾತಾಡ್ತಕ್ಕಂಥವ್ರನ್ನ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನನಗೆ ಮಾತಾಡ್ಲಿಕ್ಕೆ ಹೋಗಿ ಅವಕಾಶ ಕೊಟ್ಟಂತ ಎಲ್ರಿಗೂ बोलो प्रबुद्ध भारत के, बोलो डॉक्टर बाबा साहेब बी ಆರ್ ಅಂಬೇಡ್ಕರ್ಗೆ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಸಮಸ್ಯೆಗಳು ನೂರಾರು ಇದ್ದಾವೆ. ಆದರೆ ಈ ದಿನ ಇವತ್ತು ದೇಶಾದ್ಯಂತ ಒಂದು ಮುಷ್ಕರ ಏನು ಮಾಡ್ತಾ ಇದ್ದೀವಿ, ಅದು ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚಿಗೆ ಜಾರಿ ಮಾಡಬೇಕು. ಅದರೊಟ್ಟಿಗೆ ತಮ್ಮ ಒಂದು ಏನು ಡೈಲಿ ವೇಜ್ ದಿನಗೂಲಿ ನೌಕರರ ಕೆಲಸ ಮಾಡ್ತಾ ಇದ್ದೀರಿ ಅವ್ರನ್ನ ಕಾಯಂ ಮಾಡಬೇಕು ಅನ್ನೋದು ಒಂದು ವಿಚಾರ. ನಿಮಗೆ ಚಿಕ್ಕದಾಗಿ ಒಂದು ವಿಚಾರ ಹೇಳ್ತೀನಿ, ತಾವು ಕೇಳಿ ತಿಳ್ಕೊಬೋದು. ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಅವ್ರ ವೇತನ ಲಕ್ಷಾಂತರ ರೂಪಾಯಿಲಿದೆ. ಅದನ್ನ ಹೆಚ್ಚಿಗೆ ಮಾಡ್ಬೇಕಂತಂದ್ರೆ ಪಾರ್ಲಿಮೆಂಟಲ್ಲಾಗಲಿ ವಿಧಾನಸೌಧಲ್ಲಾಗಲಿ ಯಾವುದು ಚರ್ಚೆನೇ ನಡೆಯಲ್ಲ, ಯಾವುದು ಹೋರಾಟನೇ ಇಲ್ಲ. ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಂದರು ಒಂದು 15,000 ರೂಪಾಯಿನ 36,000 ಇಸ್ಕೊಳ್ಳೋದಕ್ಕೆ ಎಳೆ ಮಕ್ಕಳನ್ನ ಹಾಕೊಂಡು ವರ್ಷಾನುಗಟ್ಟಲೆ ವಿಧಾನಸೌಧ ಮುಂದ್ಗಡೆ ಧರಣಿ ಮಾಡಿದ್ರು. ಏನು ಇವತ್ತಿನ ದಿನ ದಲಿತರ ಹೆಸರಲ್ಲಿ, ಹಿಂದುಳಿದವರ ಹೆಸರಲ್ಲಿ ಅಧಿಕಾರದಲ್ಲಿ ಸಿದ್ದರಾಮಯ್ಯನವರು ಕಳೆದ ವರ್ಷ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು. ಅವಾಗ ನಮ್ಮ ಅಕ್ಕ ತಂಗಿಯರೆಲ್ಲನೂ ಫ್ರೀಡಂ ಪಾರ್ಕಲ್ಲಿ ಲಕ್ಷಾಂತರ ಜನ ಸೇರಿ ಹೋರಾಟ ಮಾಡಿದ್ರಿ. ಆ ಒಂದು ಜಾಗಕ್ಕೆ ದಿನೇಶ್ ಗುಂಡೂರಾವ್ ಅವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಬರ್ತಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪತ್ರಕರ್ತರು ಇದನ್ನು ದಯವಿಟ್ಟು ಯಾವ ನ್ಯೂಸ್ ಹಾಕ್ತಿರೋ ಬಿಡ್ತಿರೋ ಇದನ್ನಂತೂ ಹಾಕಿ. ಈ 3 ಜನ ಮಹನೀಯರು ಒಂದು ಮಾತು ಕೊಡ್ತಾರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ 3 ತಿಂಗಳಲ್ಲಿ ದಿನಗೂಲಿ ನೌಕರರನ್ನ ಕಾಯಂ ಮಾಡ್ತೀರಿ ಅಂತಾರೆ. ಯಾಕೆ ಸ್ವಾಮಿ ಮಾಡಲಿಲ್ಲ ನೀವು? ತಾವು ಅಧಿಕಾರದಲ್ಲಿ ಇಲ್ವಾ? ಆಯ್ತು, 24 ಗಂಟೆ 2.5 ವರ್ಷ ಕಳೆದಾಯ್ತು. ಆದರೆ ಅವರ ಆಫೀಸ್ಗಾಗಿರ್ಬೋದು, ಅವ್ರ ಕಚೇರಿಗಾಗಿರ್ಬೋದು, ಪಿಟಪ್ ಕಾರ್ಡ್ಗಳು ಬೇಕಂತಂದ್ರೆ ಲಕ್ಷಾಂತರ ರೂಪಾಯಿ ಬಿಲ್ ಆಗಿರ್ತದೆ. ನಾನೇ ನೋಡಿದೆ, ಹಿಂಗೆ ನೋಡ್ತಾನೆ ನಾನು. ಶಾಮನೂರು ಶಿವಶಂಕರಪ್ಪನವರು ಹಿರಿಯರು, ಅವ್ರ ಬಗ್ಗೆ ಮಾತಾಡೋದು ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಆದ್ರೂ ಒಂದು ವಿಚಾರ ಹೇಳ್ತೀನಿ. ಅವ್ರಿಗೆ ಅನಾರೋಗ್ಯ ಆಗಿರುತ್ತೆ, ತಿಳ್ಕೊಂಡ್ಬಿಟ್ಟಿರ್ತಾರೆ. ಸರ್ಕಾರದಿಂದ ಬಿಲ್ ಕೊಟ್ಟಿರ್ತಾರೆ, 86,27,000 ರೂಪಾಯಿ ಬಿಲ್ ಕೊಟ್ಟಿರ್ತಾರೆ. ಯಾರ ದುಡ್ಡು? ನಮ್ಮ ದುಡ್ಡು. ಯಾರಿಗೆ? ಶಾಮನೂರು ಶಿವಶಂಕರಪ್ಪನವ್ರಿಗೆ 86,26,000 ರೂಪಾಯಿ ಸರ್ಕಾರಿ ಬಿಲ್ ನಮ್ಮ ತೆರಿಗೆ ದುಡ್ಡು ಕಟ್ಟಿರ್ತಾರೆ. ಎಚ್ ಎಂ ರೇವಣ್ಣವರು, ಆ ಪಟ್ಟಿ ದೊಡ್ಡದಾಗಿದೆ. ಎಚ್ ಡಿ ರೇವಣ್ಣವ್ರು ಸಹ ಇದ್ದಾರೆ, ಆ ಪಟ್ಟಿ ತೆಗೆದು ನೋಡ್ಬೋದು ನೀವು. ಕೋಟ್ಯಾಂತರ ರೂಪಾಯಿ ನಮ್ಮ ದುಡ್ಡು ಅವರು ಅವ್ರ ಸ್ವಂತ ಉಪಯೋಗಿಸ್ಕೊಂಡಿರ್ತಾರೆ. ನಮ್ಮ ಅಕ್ಕ ತಂಗಿ ಕೇಳ್ತಿರೋದೆಷ್ಟು? 36,000 ರೂಪಾಯಿ. ಇದನ್ನ ಹೆಚ್ಚು ಮಾಡೋದಕ್ಕೆ ಸರ್ಕಾರಕ್ಕೆ, ಈ ನಾಲಾಯಕ ಸರ್ಕಾರಕ್ಕೆ ಅವ್ರಿಗೆ ಬಜೆಟ್ ಅಲ್ಲ, ಯೋಗ್ಯತೆ ಇಲ್ಲ. ಬಡವರ ಪರ ನಿಲ್ಲೋದಕ್ಕೆ ಯೋಗ್ಯತೆನೇ ಇಲ್ಲ ಅವ್ರಿಗೆ. ಇನ್ನೊಬ್ಬರು ಮಹನೀಯರು, ಅವಾಗಲೇ ನಮ್ಮ ಕಿಲ್ಲೋಳಿ ಸತೀಶ್ ಅವ್ರು ಹೇಳ್ತಾ ಇದ್ರು ವಿಶ್ವಗುರು ಅಂತ. ಹೌದು ಸ್ವಾಮಿ, ತಾವು ಯಾವುದ್ರಲ್ಲಿ ವಿಶ್ವಗುರು ಹೇಳಿ? ನಮಗೂ ನನ್ನ ಭಾರತ ದೇಶ ವಿಶ್ವಗುರು ಆಗ್ಬೇಕಂತ ಆಸೆ ಇದೆ. ಯಾವ ಲೆಕ್ಕದಲ್ಲಿ ವಿಶ್ವಗುರು ಆಗಬೇಕು? ಬಡವರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಒಂದು ಕಲ್ಯಾಣ ಯೋಜನೆ ರೂಪಿಸಿ ಅವ್ರನ್ನ ಮುಂದೆ ತನ್ನಿ, ಅದು ವಿಶ್ವಗುರು ತಾಕತ್ತು. ಅದು ಬಿಟ್ಬಿಟ್ಟು ಸರ್ಕಾರಿ ಜಾಗವನ್ನ ಇನ್ಫೋಸಿಸ್ ಕೊಡ್ತೀರಿ ಬೆಂಗಳೂರಲ್ಲಿ. ಆ ಮುಖ್ಯಸ್ಥರು ಹೇಳ್ತಾರೆ, ನಾರಾಯಣ ಮೂರ್ತಿ ಅವರು, 12 ಗಂಟೆ ದುಡಿದ್ರೆ ಏನೂ ಆಗಲ್ಲ ಅಂತ. ಯಾಕಪ್ಪ? ನೀನು ಕೊಟ್ಟಿರೋ ಜಾಗನ 200 ಕೋಟಿಗೆ ಮಾಡ್ಕೊಂಡಿದ್ದೆ ನೀನು. ನಾನು ಹೇಳ್ತಿರೋದಲ್ಲ, ಇದು ಪತ್ರಿಕೆಯಲ್ಲಿ ಬಂದಿದೆ, ಮೀಡಿಯಲ್ಲಿ ಬಂದಿದೆ. ಸರ್ಕಾರಿ ಜಾಗನ ನೀವು 200 ಕೋಟಿಗೆ ಮಾರ್ಕೊಂತೀಯ ನೀನು, ನಾರಾಯಣ ಮೂರ್ತಿ. ಅಲ್ಲೋ ಇಲ್ಲ ಅಲ್ಪ ಸ್ವಲ್ಪ ನೀವು ಸುಧಾಮೂರ್ತಿರೋ ಬಂದ್ಬಿಟ್ಟು ಪುಡಿಗ ಸ್ಕೂಲ್ ಕೊಟ್ಬಿಟ್ರೆ ಆ ಮಹಾದಾನಿಗಳು ಅಂತ ಹೆಸರು. ಅದೇ ನಮ್ಮ ನರೇಂದ್ರ ಮೋದಿ ಸಾಹೇಬರು ಇನ್ನೊಂದು ಹೇಳ್ತಾರೆ, ಏನದು, ನಮ್ಮ ದೇಶಕ್ಕೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆದು ನಿಮಗೆ ಏನಾದರೂ ಯೋಗ್ಯತೆ ಇದ್ದರೆ ನರೇಂದ್ರ ಮೋದಿ ಅವರೇ ಒಂದು ಹೊಸ ಯೋಜನೆ ರೂಪಿಸಿ. ಯಾರೋ ಹುಟ್ಟಾಕಿದ ಮಗುಗೆ ನೀವೇನು ಹೆಸರು ಬದಲಾವಣೆ ಮಾಡೋದು? ಏನದು ವಿ ಬಿ ಜಿ ರಾಮ್ಜಿ ಅಂತೆ. ಏನು ವಿ ಬಿ ಜಿ ರಾಮ್ಜಿ ಅಂದರೆ ವಿಕಸಿತ ಭಾರತ್ ರೋಜ್ಗಾರ್ ಆಜೀವಕ ಗ್ಯಾರಂಟಿ ಸ್ಕೀಮ್ ಅಂತೆ. ಆಜೀವಕ ಅಂದ್ರೆ ಏನು ಗೊತ್ತಾ ತಮಗೆ? 6ನೇ ಶತಮಾನದಲ್ಲಿ ಮಹಾವೀರ ಕಾಲದಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ರು, ಅವ್ರನ್ನ ಆಜೀವಿಕರು ಅಂತ ಇದ್ರು. ಅಲ್ಲಿಂದ
ಕೂಲಿ ಕಾರ್ಮಿಕರು ಭಿಕ್ಷಾಟಕರ ತಮ್ಮ ಒಂದು ಎಲ್ಲ ನಾಯಕರು ಮಾತಾಡ್ತೀರಿ ಚುನಾವಣೆಗಳಲ್ಲಿ. ಅದಕ್ಕೆ ಹೇಳೋದು, ಧರ್ಮದ ಹೆಸರಲ್ಲಿ ತಮ್ಮ ಮತ ಮಾರ್ಕೋಬೇಡ್ರಿ. ನಮ್ಮ ಪರವಾಗಿ ಯಾರು ನಿಲ್ತಾರೆ, ಯಾವುದೇ ಪಕ್ಷ ಆಗಿರ್ಬೋದು, ನಮ್ಮ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ಯಾವ ನಾಯಕ ನಿಲ್ತಾನೆ, ಅದು ಯಾವುದೇ ಪಕ್ಷ ಆಗಿರ್ಬೋದು, ಆ ಪಕ್ಷಕ್ಕೆ ಮತ ಕೊಡ್ಬೇಕು ನಾವು. ಅದಾದ್ಮೇಲೆ ಈಗ ಸಬ್ಜೆಕ್ಟು ತುಂಬಾ ದೊಡ್ಡದಾಗಿ ಇದಾಗಲಿ ಶಂಕರಣ್ಣ ಹೇಳ್ತಾ ಇದ್ರು. ಗೋಮಾಳ ಮುಳಬಾಗಲ್ ತಾಲೂಕಿನಲ್ಲಿ 100 ಎಕರೆ ಗೋಮಾಳ ಇದೆ. ಆ ಗೋಮಾಳ ತಾಲೂಕು ಆಡಳಿತ, ಜಿಲ್ಲಾಡಳಿತ ಯಾರು ಮಂಜೂರು ಮಾಡಬೇಕು? ಇಲ್ಲಿರೋ ಬಡವರಿಗೆ ಮಂಜೂರು ಮಾಡಬೇಕು. ಇಲ್ಲಿ ಏನಾಗ್ತದೆ, ದೇವರಸಂದ್ರ ಪಂಚಾಯಿತಿಯಲ್ಲಿ ಎಲ್ಲ ದಾಖಲೆಗಳಿದೆ. ಅದ್ರ ಬಗ್ಗೆ ಮೊನ್ನೆ ತಹಸೀಲ್ದಾರ್ ಅವ್ರು ಕೇಳಿಸ್ಕೋಬೇಕು ಈ ವಿಚಾರನ. ತಾವು ಗಾರ್ಡನ್ ವಿದ್ಯೆಯಲ್ಲಿದ್ರು ತಮ್ಮ ಕಿವಿ ಈ ಕಡೆ ಕೊಟ್ಟು ಕೇಳಿಸ್ಕೋಬೇಕು. ಯಾರ್ಯಾರು ಶಾಮೀಲಾಗಿದ್ದಾರೆ, ಎಷ್ಟು ಕೋಟ್ಯಾಂತರ ರೂಪಾಯಿಗೆ ಡೀಲ್ ಆಗಿದೆ, ಎಲ್ಲ ದಾಖಲೆಗಳಿದೆ. ಮುಂದಿನ ದಿನದಲ್ಲಿ ಆ ವಿಚಾರ ಇಲ್ಲೇ ನಾವು ಮಾತಾಡ್ತೀರಿ, ಸ್ಟ್ರೈಕು ಮಾಡ್ತೀರಿ. ಈ ಒಂದು ಕಾರ್ಯಕ್ರಮ ಮುಂದಿರೋದು ನಮ್ಮ ಅಕ್ಕ ತಂಗಿರ ಪರವಾಗಿ. ಹಾಗಾಗಿ ನಮ್ಮ ಅಕ್ಕ ತಂಗಿರ ಹೋರಾಟ ಏನಿದೆ, ಅವ್ರ ಹೋರಾಟಕ್ಕೆ ಒಂದು ಜಯ ಸಿಗಲಿ. ಈ ಕಂಚಿನ ಕಿವಿ NHR ಮತ್ತು ಸರ್ಕಾರಗಳು, ಅದು ಕೇಂದ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಎರಡೂ ಸರ್ಕಾರಗಳು ಈಗಲಾದರೂ ನಿಮಗೇನಾದರೂ ಮಾನ ಮರ್ಯಾದೆ ಇದ್ರೆ ನಮ್ಮ ಅಕ್ಕ ತಂಗಿರನ್ನ ಕಾಯಂ ಮಾಡ್ರಪ್ಪ. ಇದೇ ನಮ್ಮ ಬೇಡಿಕೆ. ಜೈ ಹಿಂದ್, ಜೈ ಭಾರತ್. ನೇತೃತ್ವದಲ್ಲಿ ಇವತ್ತು ಗ್ರಾಮ ಪಂಚಾಯತ್ ನೌಕರರು ಸಹ ಅದಕ್ಕೆ ಸಾಥ್ ಕೊಟ್ಟಿರ್ತಾರೆ. ಈ ಒಂದು ಗ್ರಾಮ ಪಂಚಾಯತ್ ನೌಕರರಿಗೆ ಈ ಒಂದು ಕೇಂದ್ರ ಸರ್ಕಾರ ಜಾರಿತಕ್ಕಂಥ ನೀತಿಗಳಿಂದ ತುಂಬ ಅನ್ಯಾಯವಾಗಿದ್ದು, ಈ ಒಂದು ಅನ್ಯಾಯಗಳನ್ನು ನಾವು ರಾಜ್ಯಾದ್ಯಂತ ಏನು ಇವತ್ತು ದೇಶ ಹಮ್ಮಿಕೊಂಡಿದೆ, ಈ ಒಂದು ನಾವು ಗ್ರಾಮ ಪಂಚಾಯತ್ ನೌಕರರು ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದು ಈ ಒಂದು ಅವರಿಗೆ ನಾವು ಸಹಕಾರ ಕೊಟ್ಟಿರ್ತೇವೆ. ಈಗ ಜಾರಿಗೆ ತಂದಿರ್ತಕ್ಕಂಥ 8 ಗಂಟೆ ಒಂದು ಸಮಯಾವಕಾಶವನ್ನು 12 ಗಂಟೆ ಮಾಡ್ತದೆ. ಮತ್ತು ಈ ಒಂದು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಜಾರಿ ತಂದಿರ್ತಕ್ಕಂಥ ನೀತಿಗಳಿಂದ ನಮಗೆ ಭಾರಿ ತೊಂದರೆ ಆಗ್ತಾ ಇದ್ದು, ಈ ಒಂದು ತೊಂದರೆಯಿಂದ ಜಲಗಾರರು ಮತ್ತು ಬಿಲ್ಗಾರರು ಜೀವನವನ್ನು ಸಾಗಿಸಲು ತುಂಬ ತೊಂದರೆ ಆಗ್ತದ್ದು. ಮತ್ತು ಇತರೆ ರಾಜ್ಯಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ನೌಕರರಿಗೆ ಸರ್ಕಾರ ನೌಕರನ್ನು ಪರಿಗಣಿಸಿರ್ತಾರೆ. ಆದರೆ ಕರ್ನಾಟಕ ರಾಜ್ಯ ದುರಾದೃಷ್ಟ ಸರ್ಕಾರ ನೌಕರನ್ನು ಪರಿಗಣಿಸ್ತಾ ಇಲ್ಲ. ಮತ್ತು ಈ ಒಂದು ಹೋರಾಟಕ್ಕೆ ನಮಗೆ ಇಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಗೆ ಸಹಕಾರ ಕೊಟ್ಟು ನಮ್ಗೆ ಜಲಗಾರಿಗೆ ಹೊಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅಕ್ಕ ತಂಗಿಯರೇ, ಬೇಕೇ ಬೇಕು, ಕಾರ್ಮಿಕರ ಲೇಬರ್ ಕೋಡ್ ರದ್ದಾಗಬೇಕು, ಅಂಗನವಾಡಿ ಕಾರ್ಯಕರ್ತರ ಕಾಯಂ ಮಾಡಲೇಬೇಕು, ಗ್ರಾಮ ಪಂಚಾಯತ್ ನೌಕರನ ಕಾಯಂ ಮಾಡಲೇಬೇಕು. ಈ ದಿನ ಇಡೀ ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಡೀ ದೇಶಾದ್ಯಂತ ಅಖಿಲ ಭಾರತ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಉದ್ದೇಶ ನಿಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇವತ್ತು ಕೇಂದ್ರ ಸರ್ಕಾರ ನಮ್ಮನ್ನೆಲ್ಲ ಬೀದಿ ಪಾಲು ಮಾಡಿ ಇವತ್ತು ನಮಗೆ ಕೇಂದ್ರ ಸರ್ಕಾರ ಸರಿಯಾಗೂ ಕೂಡ ಸ್ಪಂದಿಸ್ತಾ ಇಲ್ಲ. ಕೃಷಿ ಕಾಯ್ದೆಗಳಾಗಿರ್ಬೋದು, ಕಾರ್ಮಿಕರ ಕಾಯ್ದೆ ಆಗಿರ್ಬೋದು, ಅಂಗನವಾಡಿ ಎಲ್ಲ ಸಮಸ್ಯೆಗಳು ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇತ್ತೀಚೆಗೆ ನಿಮಗೆ ಗೊತ್ತಿದೆ, ಇದೇ ಅಂಗನವಾಡಿ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡುವಾಗ ಇದೇ ಕೇಂದ್ರ ಸರ್ಕಾರದ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಮ್ಮ ನಾಯಕರು ಡೆಲ್ಲಿಯಲ್ಲಿ ಮಾತಾಡುವಾಗ ನಿಮ್ಮ ಡಿಮ್ಯಾಂಡ್ಸ್ ಏನಿದೆಯೋ ಆ ಡಿಮ್ಯಾಂಡ್ಸ್ ಅನ್ನ ಸಂಸತ್ ಭವನದಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ನೀವು ನೋಡ್ತಾ ಇದ್ರಿ, ಸಂಸತ್ ಭವನದಲ್ಲಿ ಯಾವ ಕಾರ್ಮಿಕರ ಯಾವ ಅಂಗನವಾಡಿಯವರ ಬಗ್ಗೆ ಚರ್ಚೆ ಮಾಡಿಲ್ಲ. ಒಂದು, ಅದ್ರ ಜೊತೆಗೆ ಕೇಂದ್ರ ಸರ್ಕಾರ 4 ಲೇಬರ್ ಕೋಡ್ ಅನ್ನು ಜಾರಿ ಮಾಡಿದೆ. ಅದನ್ನ ರದ್ದು ಮಾಡಬೇಕು ಅಂತ ಹೋರಾಟ ಮಾಡಿದೀವಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ, ಆ ಲೇಬರ್ ಕೋಡ್ಗಳನ್ನ ನಿಮ್ಮ ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ, ಅದನ್ನ ಮಾಡಬೇಕು. ಆದ್ರೆ ಇವತ್ತು ದೇಶದಲ್ಲಿ ಭಾರತದ ಗೌರವಾನ್ವಿತ ಪ್ರಧಾನಿ ಮಂತ್ರಿಗಳ ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ಪ್ರತಿಯೊಬ್ಬ ಯುವಕರಿಗೆ 1 ವರ್ಷಕ್ಕೆ 2 ಕೋಟಿ ಸೃಷ್ಟಿ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು. ಇದೇ ದೇಶದಲ್ಲಿ ಫಾರಿನ್ ನಲ್ಲಿ ಬ್ಲಾಕ್ ಮನಿ ಇದೆ, ಲಕ್ಷಾಂತರ ಬ್ಲಾಕ್ ಮನಿ ಫಾರಿನ್ ನಲ್ಲಿ ಇದೆ. ಅದನ್ನು ತಂದು ಪ್ರತಿಯೊಬ್ಬರ ಭಾರತ ದೇಶದ ಖಾತೆಗೆ ಪ್ರತಿಯೊಬ್ಬ ವ್ಯಕ್ತಿಗೆ 15 ಲಕ್ಷ ಆಗ್ತೀನಿ ಅಂತ ಹೇಳಿದ್ರು. ಇದೇ ದೇಶದ ಪ್ರಧಾನಿ ಮಂತ್ರಿಗಳು ದೇಶದಲ್ಲಿ ದಿಲ್ಲಿಯ ಸಂಘಿ ಬಾರ್ಡರ್ ಅಲ್ಲಿ ದೊಡ್ಡ ಮಟ್ಟ ರೀತಿ ರಾಜಸ್ಥಾನ ಇಡೀ ಭಾರತ ದೇಶದ ರೈತರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಅವರ ಪ್ರಾಣವನ್ನ ತ್ಯಾಗ ಮಾಡಿದ್ರು. ಅಲ್ಲಿನ ಚಳಿಗೆ, ಅಲ್ಲಿನ ಕ್ಲೈಮೇಟ್ಗೆ ಸಾವಿರಾರು ಜನ ನಮ್ಮ ರೈತರು ತೀರ್ಕೊಂಡ್ರು.
ಆದರೆ ದೇಶದ ಪ್ರಧಾನಿ ಮಂತ್ರಿಗಳು ನಾವು ಮುಂದಿನ ದಿನಗಳಲ್ಲಿ ಸಂಸತ್ ಭವನ ಚರ್ಚೆ ಮಾಡಿ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂತೀವಿ ಅಂತ ಹೇಳಿದ್ರು. ಆದರೆ ಭಾರತದ ದೇಶದ ಪ್ರಧಾನಿ ಮಂತ್ರಿಗಳು ಮಾತಾಡಿರೋದು ಕೇವಲ ಅವರು ಮಾತಾಡಿದ ಯಾವುದೂ ಮಾಡಿಲ್ಲ. ಇಡೀ ದೇಶವನ್ನ, ಇಡೀ ಕಾರ್ಪೊರೇಟ್ ಕಂಪನಿಗಳನ್ನ, ಇಡೀ ಕಾರ್ಮಿಕರನ್ನ ಇವತ್ತು ಕಂಪನಿಗಳನ್ನ ಖಾಸಗೀಕರಣ ಮಾಡಿ ಟಾಟಾ ಬಿರ್ಲಾ ಅಂಬಾನಿಗೆ ಇವತ್ತು ಮಾರಾಟ ಮಾಡಿದ ನಮ್ಮ ದೇಶವನ್ನ ನಾಚಿಕೆ ಆಗಬೇಕು ಪ್ರಧಾನಿ ಮಂತ್ರಿಗಳಿಗೆ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಜನರ ಪರವಾಗಿ ಕಾಯ್ದೆಗಳನ್ನ ಜಾರಿ ಮಾಡಬೇಕು. ನೀವು ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಜಾರಿ ಮಾಡ್ತಿದ್ರಿ. ಯಾಕೆ ನಮ್ಮ ಪ್ರಶ್ನೆ? ಯಾಕೆ ಅಂದ್ರೆ ಚುನಾವಣೆಗಳು ಬರುವ ಸಂದರ್ಭದಲ್ಲಿ ಇದೇ ಟಾಟಾ ಬಿರ್ಲಾ, ಇದೇ ಮುಖೇಶ್ ಅಂಬಾನಿ ಇವರಿಗೆ ಚುನಾವಣೆ ಖರ್ಚು ಮಾಡಕ್ಕೆ ಹಣ ಕೊಡೋದು ಕಾರ್ಪೊರೇಟ್ ಕಂಪನಿಗಳ ಮಾಲೀಕರು. ನಿಮ್ಗೆ ಗೊತ್ತಿರಲಿ, ಇದೇ ಕಾರ್ಪೊರೇಟ್ ಕಂಪನಿಗಳ ಎಷ್ಟು ಅವ್ರದ್ದು ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ. ಇದೇ ದೇಶದ ನಮ್ಮ ಕರ್ನಾಟಕದ ಕಿಂಗ್ ಫಿಶರ್ ಬ್ರ್ಯಾಂಡ್ ವಿಜಯ್ ಮಲ್ಯ ಹತ್ರ 9,000 ಕೋಟಿ ಸಾಲ ಮಾಡಿದ್ರು, ಬಡ್ಡಿ ಸೇರಿದ 13,000 ಕೋಟಿ. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಮಾಡೋಕೆ ಯೋಗ್ಯತೆ ಇಲ್ಲ. ಇಲ್ಲಾರೋ ಮುಳಬಾಗಲು, ಒಡ್ಡಲ್ಲಿ, ಎಲ್ಲೋ ಒಂದ್ ಕಡೆ ಬ್ಯಾಂಕ್ ಅಲ್ಲಿ ಅಥವಾ ಯಾವುದೋ ಕೆಲವು ಬ್ಯಾಂಕ್ಗಳಿದಾವೆ, DCC ಬ್ಯಾಂಕು, ಧರ್ಮಸ್ಥಳ ಬ್ಯಾಂಕ್ಗಳು, ಇದ್ರಲ್ಲಿ ಸಾಲ ಮಾಡಿದ್ರೆ ಅಲ್ಲಿ ಮನೆಯಲ್ಲಿ ಯಾರೋ ಸತ್ತೋಗಿದ್ರು ಪರವಾಗಿಲ್ಲ, ಅವರಿಗೆ ದುಡ್ಡು ಕಟ್ಟಲೇಬೇಕು. ಆದ್ರೆ ನಾವು ಕೇಳ್ತಾ ಇದ್ದೀವಿ, ಇವತ್ತು ಸರ್ಕಾರಗಳು ಯಾರ ಪರವಾಗಿ ಕೆಲಸ ಮಾಡ್ತಾ ಇದೀವಿ? ಚುನಾವಿತ MLAಗಳು ಯಾರ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಿ? ಆದ್ರೆ ಚುನಾವಣೆಗೆ ಬಂದಾಗ ಮಾತ್ರ ವ್ಯಕ್ತಿಗಳು ಆಶ್ವಾಸನೆ ನೀಡ್ತಾ ಇದ್ದಾರೆ, ಆದ್ರೆ ರೈತರು, ಕಾರ್ಮಿಕರ ಪರವಾಗಿ ಮಾಡ್ತಾ ಇಲ್ಲ. ಈಗ ನಾವು ಕೇಳ್ತಾ ಇದ್ದೀವಿ, ಇಡೀ ರಾಜ್ಯದಲ್ಲಿ ಸುಮಾರು ವರ್ಷಗಳಿಂದ CITU ಸಂಘಟನೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತನ ಕಾಯಂ ಮಾಡಿ ಕನಿಷ್ಠ ತಿಂಗಳಿಗೆ 36,000 ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ, ಇದುವರೆಗೂ ಕೊಟ್ಟಿಲ್ಲ. ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ನೌಕರ ಸಮಸ್ಯೆಗಳು ಅವ್ರಿಗೆ ಗೊತ್ತಿಲ್ಲ. ಗ್ರಾಮ ಪಂಚಾಯತಿಯ ಕೆಲವು ಅಧ್ಯಕ್ಷರು, ಕೆಲವು ಗ್ರಾಮ ಪಂಚಾಯತ್ ಮೆಂಬರ್ಗಳು ಯಾವ ರೀತಿ ಒಬ್ಬ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳನ್ನ, ಒಬ್ಬ ಕಸ ಹೊಡೆಯೋನು ಅಥವಾ ಏನು ಬೇಕೋ ಬಳಸ್ಕೋಬಹುದು, ಅವನ್ನ ಎಂತ ಕೆಲಸಕ್ಕೆ ಬಳಸ್ಕೋಬಹುದು, ಆದ್ರೆ ಅಂತವ್ರನ್ನ ಊರಿನ ಕಾಯೋವ್ರನ್ನ ಇವತ್ತು ಕಾಯಂ ಮಾಡಲ್ಲ. ಇವೆಲ್ಲ ಇಟ್ಕೊಂಡು ಇವತ್ತು ಇಡೀ ದೇಶಾದ್ಯಂತ ವಿದ್ಯಾರ್ಥಿ ಸಂಘಟನೆ, ಭಾರತ ವಿದ್ಯಾರ್ಥಿ ಪರಿಷನ್ನು, ನಿಮ್ಮ ಮಕ್ಕಳು ಇವತ್ತನ್ನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ. ಇವತ್ತು ಸಂಸತ್ ಭವನದಲ್ಲಾಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರಕ್ಕೆ ಸರಿಯಾಗಿ ಬಜೆಟ್ ಕೊಡ್ತಾ ಇಲ್ಲ. ಇಡೀ ಭಾರತ ದೇಶದಲ್ಲಿ ಇವತ್ತು ಕರ್ನಾಟಕದ ಕೇವಲ ಒಂದು ರಾಜ್ಯದಲ್ಲಿ ಮಾತ್ರ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಓಪನ್ ಮಾಡಿ ಸರಿಸುಮಾರು 46,000 ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ಇವತ್ತು ಬಂದಿದೆ. ಇದೇ ಮುಳಬಾಗಿಲು ತಾಲೂಕಲ್ಲಿ ಗೌರ್ಮೆಂಟ್ ಶಾಲೆಗಳು ಮುಚ್ಚಿದ್ದಾರೆ. ನಾವೆಲ್ಲ ರೈತರ ಮಕ್ಕಳು, ಕೂಲಿಕರ ಮಕ್ಕಳು, ಬಡ ರೈತರ ಮಕ್ಕಳು, ನಮ್ಗೆ ಒಂದೊತ್ತು ಊಟ ತಿನ್ನಕ್ಕೆ ಕಷ್ಟ ಇದೆ. ನಾವು ಸರ್ಕಾರಿ ಶಾಲೆಯಲ್ಲಿ ಓದಬೇಕು. ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಶೌಚಾಲಯ ಇಲ್ಲ, ಟೀಚರ್ಸ್ ಇಲ್ಲ, ಕೇವಲ ಖಾಸಗಿ ಬಿಲ್ಡಿಂಗು ಅಥವಾ ಗೌರ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಇದೆ. ಈ ರೀತಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ನಾವು ಇದೀವಿ. ಆ ಕಾರಣಕ್ಕಾಗಿ SFI ಸಂಘಟನೆ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳಿಗೆ ಶಾಲೆಗಳಿಗೆ ಇವತ್ತು ಹೆಚ್ಚಿನ ಅನುದಾನ ಕೊಡಬೇಕು. ಶಾಲೆಯ ಸಮಸ್ಯೆಗಳಲ್ಲಿ ಇವತ್ತು ಸರ್ಕಾರ ಸ್ಪಂದಿಸಬೇಕು. ಇವತ್ತು ನೀವು ಗೊತ್ತಿರಲಿ, ಇಡೀ ದೇಶಾದ್ಯಂತ ಇವತ್ತು ಹೋರಾಟ ಮಾಡ್ತಾ ಇದೀವಿ. ಮುಂದಿನ ದಿನದಲ್ಲಿ ಏನಾದರೂ ಕೂಡ ನಮ್ಮ ರೈತರ, ಕಾರ್ಮಿಕರ, ಅಂಗನವಾಡಿ, ಗ್ರಾಮ ಪಂಚಾಯತ್ ನೌಕರ ಸಮಸ್ಯೆಗಳು ಬಗೆಹರಿಸಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ SFI ಸಂಘಟನೆ ಬೆಂಬಲ ಇಡ್ತೀವಿ. ಇಡೀ ದೇಶಾದ್ಯಂತ ಬಂದು ಕರೆ ಕೊಟ್ಟದಕ್ಕೆ ಇವತ್ತು ನಾವು ಮುಂದಾಗ್ತೀವಿ ಅಂತ ಇಷ್ಟೊತ್ತು ಮಾತಾಡಕ್ಕೆ ಅವಕಾಶ. ಥ್ಯಾಂಕ್ ಯು. ಇನ್ಕಿಲಾಬ್ ಜಿಂದಾಬಾದ್, SFI ಜಿಂದಾಬಾದ್.